ಓಕೆ, ರಾಜ್ಯ ರಾಜಕಾರಣವನ್ನು ನೋಡ್ತಾ ಇದ್ವಿ, ಇಲ್ಲಿಯ ಡೆವಲಪ್ಮೆಂಟ್ಗಳು ನೋಡ್ತಾ ಇದ್ವಿ. ಈಗ ಮುಂದಿನ ಈ ಸುದ್ದಿ ಇದೆಯಲ್ಲ, ಇದು 2029 ಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ಲೋಕ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇಂಪ್ಯಾಕ್ಟ್ ಮಾಡ್ಬೋದು ನೋಡೋಣ. ನರೇಂದ್ರ ಮೋದಿ ಕ್ಯಾಬಿನೆಟ್ ಫುಲ್ ಚೇಂಜ್ ಆಗುತ್ತಾ? ಮೋದಿ ಸರ್ಕಾರದ ಆ ಹಿರಿಯ ಸಚಿವರಿಗೂ ಏನಾದರೂ ಢವಢವ ಅಂತಿದೆಯಾ? ಮೋದಿ ಸಂಪುಟ ಸರ್ಜರಿ ಯಾವಾಗ? ಇನ್ನೂ ಏನಾದರೂ ಲೇಟ್ ಆಗುತ್ತಾ? ಸಂಪುಟ ಸರ್ಜರಿ ಮಾಡಲು ಮೋದಿ ಕಸರತ್ ಕಂಪ್ಲೀಟ್ ಆಗಿಲ್ವಾ? ಯಾಕೆ ಕಸರತ್ ಮಾಡ್ತಾ ಇದ್ದಾರೆ? ಮೋದಿ ಸಂಪುಟ ಸರ್ಜರಿಗೆ ಎಲ್ಲ ತಯಾರಿ ಮುಗ್ದಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಈಗಾಗಲೇ ಪಟ್ಟಿ ಫೈನಲ್ ಆಯಿತಾ? ಯಾವಾಗ ಸರ್ಜರಿ ಮುಹೂರ್ತ? ಭರ್ಜರಿ ಸರ್ಜರಿ ಅಲ್ಲೂ ಕೂಡ ಆಗುತ್ತಾ? ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಆನ್ ಅಶ್ವವೇಗ. ನರೇಂದ್ರ ಮೋದಿ ಕ್ಯಾಬಿನೆಟ್ ಪೂರ್ಣವಾಗಿ ಬದಲಾವಣೆ ಆಗುತ್ತಾ? ಮೋದಿಯ ಆ ಸಚಿವರಿಗೂ ಕೂಡ, ಅಂದರೆ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರಿಗೂ ಕೂಡ, ಹಿರಿಯ ಸಚಿವರಿಗೂ ಏನಾದರೂ ಆತಂಕ ಇದೆಯಾ? ಸ್ಟ್ರೆಸ್ ಇದೆಯಾ? ಢವಢವ ಅಂತ ಅನಿಸುತ್ತಾ? ಯಾಕೆ ಮೋದಿ ಸಂಪುಟ ಸರ್ಜರಿ ವಿಳಂಬ ಆಗ್ತಾ ಇದೆಯಾ? ಸಂಪುಟ ಸರ್ಜರಿ ಮಾಡೋಕ್ಕೆ ಮೋದಿ ಯಾಕೆ ಕಸರತ್ತು ಮಾಡ್ತಾ ಇದ್ದಾರೆ? ಯಾಕೆ ಕಂಪ್ಲೀಟ್ ಆಗಿಲ್ವಾ? ಇನ್ನೂ ಏನು ಆಗಬೇಕಾಗಿದೆ? ವಾಟ್ ನಾಟ್ ಟು ಬಿ ಡನ್, ವಾಟ್ ಟು ಬಿ ಡನ್, ಹೀಗೆ ಈ ಗೊಂದಲಗಳೇನಾದರೂ ಇದ್ದಾವ ಅನ್ನೋದು ಸದ್ಯದ ಸುದ್ದಿಯ ಒಂದು ಟೆಂಡೆನ್ಸಿ. ಎಸ್, ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಅಪ್ಡೇಟ್, ಲೆಟ್ಸ್ ಹಿಟ್ ದ ಸ್ಕ್ರೀನ್. ಶನಿವಾರ ರಾತ್ರಿ ಅಷ್ಟೇ ವಿದೇಶ ಪ್ರವಾಸದಿಂದ ಮೋದಿ ವಾಪಸ್ ಬಂದಿದ್ದಾರೆ. ಈ ಬೆನ್ನಲ್ಲೇ ಸಂಪುಟ ಸರ್ಜರಿಯ ಬಗ್ಗೆ ಪಕ್ಷದೊಳಗಡೆ ಸ್ವಲ್ಪ ಗುಸುಗುಸು ಪಿಸುಪಿಸು ಏನೋ ನಡೀತಾ ಇದೆಯಂತೆ. ಸಂಪುಟ ಮಾತ್ರ ಅಲ್ಲ, ಪಕ್ಷದ ಒಳಗೂ ಶೀಘ್ರವೇ ಬಿಗ್ ಚೇಂಜ್ನ ನಿರೀಕ್ಷೆ ಮಾಡಬಹುದಾ? ಮಳೆಗಾಲದ ಸಂಸತ್ ಅಧಿವೇಶನಕ್ಕೆ ಆಗಬೇಕು, ಮುನ್ನವೇ ಭರ್ಜರಿ ಸರ್ಜರಿ. ಆ 3 ಕಾರಣಗಳಿಂದಾಗಿ ಬಿಗ್ ಸರ್ಜರಿಗೆ ಮುಂದಾಗಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ. ವಿಪಕ್ಷಗಳ ಟೀಕೆಯಿಂದ ಬಚಾವಾಗೋಕೆ ಮೋದಿ ಭಾರೀ ರಣತಂತ್ರ ಹೆಣಿತಾ ಇದ್ದಾರೆ ಅಂತೆ. ಈ ಬಾರಿಯೂ ಕೂಡ ಯಾರು ಊಹೆ ಮಾಡದ ರೀತಿಯಲ್ಲಿ ಸಂಪುಟ ಸರ್ಜರಿ ನಡೆಯುತ್ತೆ ಅನ್ನೋದು ಸದ್ಯದ ಭರ್ಜರಿ ಸುದ್ದಿ. ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಎಸ್, ಮೊನ್ನೆ ಅಷ್ಟೇ ಈ ಚರ್ಚೆಗಳು ನಡೆದಿದ್ದಾವೆ. ವಿಪಕ್ಷಗಳ ಟೀಕೆಯಿಂದ ಬಚಾವಾಗಬೇಕು, ಮುಖ್ಯವಾಗಿ ಅದೇ ಬಚಾವಾಗಬೇಕು. ಯಾವುದಾದ್ರೂ ಅಧಿವೇಶನ ಇರುವಾಗ ಹಿಡ್ಕೊಂಡು ಬಿಡ್ತಾರ್ರಿ ನಮ್ಮನ್ನು ಅಂತ, ಅದು ರಾಜ್ಯದಲ್ಲಾಗಿರ್ಬೋದು, ಕೇಂದ್ರದಲ್ಲಾಗಿರ್ಬೋದು, ಆ ರೀತಿಯಾದಂಥ ಒಂದು ಆಲೋಚನೆ ಇದ್ದೇ ಇರುತ್ತೆ. ಎಸ್, ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಇನ್ ಟಾಪ್ ಸ್ಟೋರಿ 3. ಹೌದು, ಮೋದಿ ವಾಪಸ್ ಬಂದಿದ್ದಾರೆ ಶನಿವಾರ ರಾತ್ರಿ ಅಷ್ಟೇ ವಿದೇಶ ಪ್ರವಾಸದಿಂದ. ಎಸ್, ಇನ್ನು ಇದು ಈಗಷ್ಟೇ ಈ ಸುದ್ದಿ ನೋಡಿದ್ವಿ, ಮತ್ತೊಮ್ಮೆ ಅದರ ಸಾರಾಂಶವನ್ನು ಗಮನಿಸ್ತಾ ಇದ್ದೀವಿ. ಸಂಪುಟ ಮಾತ್ರ ಅಲ್ಲ, ಪಕ್ಷದ ಒಳಗೂ ಶೀಘ್ರವೇ ಬಿಗ್ ಚೇಂಜ್. ಮಳೆಗಾಲದ ಸಂಸತ್ ಅಧಿವೇಶನಕ್ಕೆ ಮುನ್ನವೇ ಬಿಗ್ ಸರ್ಜರಿ. ಆ 3 ಕಾರಣಗಳಿಂದಾಗಿ ಬಿಗ್ ಸರ್ಜರಿಗೆ ಪ್ರಧಾನಿ ಮೋದಿ ಮುಂದಾಗಿದ್ದಾರೆ. ಎಸ್, ನೆಕ್ಸ್ಟ್ ಅಪ್ಡೇಟ್ ನೋಡೋಣ. ಲೆಟ್ಸ್ ಗೋ ಫಾರ್ ದ ಥರ್ಡ್ ಬ್ರೇಕಿಂಗ್ ಅಪ್ಡೇಟ್. ಈ ಬಾರಿಯೂ ಯಾರು ಊಹೆ ಮಾಡದ ರೀತಿಯಲ್ಲಿ ಚೇಂಜ್ ಆಗಬಹುದು. ಮೋದಿ ಕ್ಯಾಬಿನೆಟ್ನಲ್ಲಿ ಹೈ ಪ್ರೊಫೈಲ್ ಚೇಂಜ್ ಆಗೋದು ಪಕ್ಕಾ ಅಂತೆ. ಪ್ರಧಾನಿ ಮೋದಿ ಸಂಪುಟ ಪುನರ್ ವ್ಯವಸ್ಥೀಕರಣಕ್ಕೆ ವೇದಿಕೆ ರೆಡಿ ಆಗಿದೆ. ಕ್ಯಾಬಿನೆಟ್ನಲ್ಲಿ ಆಮೂಲಾಗ್ರ ಬದಲಾವಣೆಗೆ ಮುಂದಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮಳೆಗಾಲದ ಈ ಅಧಿವೇಶನಕ್ಕೆ ಮುನ್ನವೇ ಮೇಜರ್ ಸಂಪುಟ ಸರ್ಜರಿ. ಈಗಾಗಲೇ ಸಂಪುಟ ಸೇರುವವರ ಪಟ್ಟಿಯನ್ನ ಅಂತಿಮಗೊಳಿಸಿದ್ದಾರೆ, ಫೈನಲ್ ಮಾಡಿದ್ದಾರೆ ಪ್ರಧಾನಿ ಮೋದಿ. ಸಚಿವರಾಗಲು ರೆಡಿಯಾಗಿ ಹೈಕಮಾಂಡ್ನಿಂದ ಅವ್ರಿಗೆಲ್ಲ ಒಂದು ಮೆಸೇಜ್ ಕೂಡ ಕೊಡ್ತಾ ಇರೋಂಗೆ ಕಾಣ್ತಾ ಇದೆ. ನಾಳೆಯಿಂದ 3 ದಿನ ದೆಹಲಿಯಲ್ಲೇ ಉಳಿಯುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ಜುಲೈ 17ರಂದು ಸಂಪುಟ ಸರ್ಜರಿ ನಡೆಸಲು ಪ್ರಧಾನಿ ಮೋದಿ ಬಿಗ್ ಪ್ಲಾನ್ ನಡೆಸ್ತಾ ಇದ್ದಾರೆ. ಮೋದಿ ಸಂಪುಟದ ಎಲ್ಲ ಸಚಿವರಿಂದ ರಾಜೀನಾಮೆ ಕೊಡಿಸುವ ಸಾಧ್ಯತೆ ಇದೆ ಅನ್ನೋದು ಸದ್ಯದ ಕೇಂದ್ರದ ಸುದ್ದಿ. ಓಕೆ, ಹಾಗಾದರೆ ಯಾರಿಗೆಲ್ಲ ಕೊಡ್ಬೋದು, ಯಾವೆಲ್ಲ ಕಾರಣಗಳು ಇಲ್ಲಿ ಈ ಬದಲಾವಣೆಗೆ, ಈ ಭರ್ಜರಿ ಸರ್ಜರಿಗೆ ಕಾರಣ ಆಗ್ತಾ ಇದೆ, ಪಾಯಿಂಟರ್ಸ್ ಆಗ್ತಾ ಇದ್ದಾವೆ ಅನ್ನೋದು ನಾವು ನೋಡಬೇಕಾಗಿದೆ. ಎಸ್, ಮೋದಿ ಸಂಪುಟ ಸರ್ಜರಿಗೆ ಆ ಕಾರಣಗಳೇನು ಅನ್ನೋದನ್ನು ನಾವು ನೋಡೋಣ. ಎಸ್, ಅಯೋಧ್ಯೆ ರಾಮ ಮಂದಿರದ ಹುಂಡಿಯಲ್ಲಿ ಕಳ್ಳತನ ಆಯ್ತಲ್ಲ, ಆ ಪ್ರಕರಣ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದ್ದೀರಿ. ಇನ್ನು
E20 ಪೆಟ್ರೋಲ್ ವಿವಾದ ಅದು ಕೂಡ ದೇಶದಾದ್ಯಂತ ಆತಂಕ ಸೃಷ್ಟಿ ಮಾಡಿದೆ. ಇನ್ನು ಮೂರನೇ ಕಾರಣ ಅಂತ ಹೇಳಿದರೆ ತುಂಬ 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 ಇಂಪಾರ್ಟೆಂಟ್, ನೀಟ್ ಲೀಕ್ ಕೇಸ್. ಇನ್ನು ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಅಲ್ವಾ, ಎಂಥ ಮೇಜರ್ ರೀಸನ್ಸ್. ಅಯೋಧ್ಯೆ ರಾಮ ಮಂದಿರದ ವಿಚಾರದಲ್ಲೂ ಕೂಡ ಬಹಳ ದೊಡ್ಡದಾಗಿ ಬಹಳಷ್ಟು ಭಕ್ತರಿಗೆ ನಿಜಕ್ಕೂ ಕೂಡ ಘಾಸಿಯಾಗಿದೆ. ಅಲ್ಲಿ ಒಂದು ಶ್ರದ್ಧಾಭಕ್ತಿಗೆ ಧಕ್ಕೆ ಆಗಿದೆ. ಅದು ಕೂಡ ಒನ್ ಆಫ್ ದ ಮೇಜರ್ ರೀಸನ್ಸ್. ಮತ್ತು ನೀಟ್ ವಿಚಾರದಲ್ಲೂ ಕೂಡ ನೀಟಾಗಿಲ್ಲ, ಎಲ್ಲವೂ ಸರಿಯಾಗಿಲ್ಲ ಅನ್ನುವ ಒಂದು ದೊಡ್ಡ ಹೊಡೆತಕ್ಕೆ, ಆಮೇಲೆ ಎಷ್ಟು ಪ್ರಾಣ ಕೈಚೆಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕೆ ಕಾರಣ ಯಾರು ಅನ್ನೋದನ್ನು ಇಂಡೈರೆಕ್ಟಾಗಿ ಕೇಂದ್ರ ಸರ್ಕಾರ ಹೊಣೆ ಹೊರ್ತಾ ಇದೆಯಾ ಹಾಗಿದ್ರೆ? ಎಸ್, ಸಂಪುಟ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಮೋದಿ ಬಿಗ್ ಪ್ಲಾನ್ ಏನು ಮಾಡಿದ್ದಾರೆ? ಇಡೀ ಸಂಪುಟ ಸಚಿವರ ರಾಜೀನಾಮೆ ಪಡೆಯೋದು, ಅಂದರೆ ಸಂಪುಟ ವಿಸರ್ಜನೆ ಮಾಡಿಬಿಡೋದು. ಇಡೀ ಸಂಪುಟ ಸಚಿವರ ರಾಜೀನಾಮೆ ಪಡೆಯೋದು ಮೊದಲ ಟಾಸ್ಕ್. ಆಮೂಲಾಗ್ರವಾಗಿ ಸಂಪುಟವನ್ನು ಬದಲಾಯಿಸೋದು, ಅಂದರೆ ರೀಶಫಲ್, ಕಂಪ್ಲೀಟಾಗಿ ರೀಶಫಲ್. ಅಂದರೆ ಇಂಥವ್ರಿಗೆ ಇದನ್ನೇ ಕೊಡ್ತೀವಿ ಅಂತ ಮೊದಲೇ ಏನು ಊಹೆ ಮಾಡೋಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು. ಹಾಲಿಗಳ ಪೈಕಿ ಕೆಲವ್ರನ್ನಷ್ಟೇ ಮತ್ತೆ ಮಂತ್ರಿ ಮಾಡೋದು, ಕೆಲವ್ರನ್ನ ಮಾತ್ರ ಉಳಿಸ್ಕೊಳ್ತಾರೆ. ಇನ್ನು ಬೇರೆ ಹೊಸಬರಿಗೇನಾದರೂ ಅವಕಾಶ ಕೊಡ್ತಾರಾ? ದಟ್ ಈಸ್ ದ ಪಾಯಿಂಟ್. ಬಹುತೇಕರ ಖಾತೆಗಳನ್ನು ಬದಲಾಯಿಸೋದು, ಶಫಲ್ ಮಾಡೋದು. ಓಕೆ, ಈಗ ಶಾಕ್ ಯಾರಿಗೆಲ್ಲ ಕಾದಿದೆ ಅಂತ ಹೇಳಿದ್ರೆ, ಸದ್ಯಕ್ಕೆ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಧರ್ಮೇಂದ್ರ ಪ್ರಧಾನ್ ಅವರಾಗಿರ್ಬೋದು, ಅಂದರೆ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೊಣೆ ಹೊರಬೇಕಾಗಬಹುದು. ಇಂಧನ ಸಚಿವ ಹರ್ದೀಪ್ ಸಿಂಗ್ ಪುರಿ E20 ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಭೂಪೇಂದ್ರ ಯಾದವ್ ಪರಿಸರ ಖಾತೆ ಸಚಿವರು, ಇವರಿಗೂ ಕೂಡ ಇಲ್ಲಿ ಖಾತೆ ಬದಲಾವಣೆ ಆಗುತ್ತಾ, ಕೊಡ್ತಾರಾ ಅಥವಾ ಕೈ ಬಿಡ್ತಾರಾ ಅನ್ನುವ ಪ್ರಶ್ನೆ ಕೂಡ ಗರಿಗೆದರಿದೆ. ಇನ್ನು ಮನೋಹರ್ ಲಾಲ್ ಖಟ್ಟರ್ ಇರ್ಬೋದು, ಎಸ್ ಅಫ್ಕೋರ್ಸ್ ವಿದ್ಯುತ್ ಮತ್ತು ವಸತಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸದ್ಯಕ್ಕೆ. ಅವರಿಗೆಲ್ಲ ಕೊಡ್ಬೋದು ಅಥವಾ ಖಾತೆಯನ್ನು ಬದಲಾವಣೆ ಮಾಡ್ಬೋದು. ಹೀಗೆ ಆ ಲೆಕ್ಕಾಚಾರಗಳು ಗರಿಗೆದರಿದ್ದಾವೆ. ಎರಡೇ ಆಗ್ಬೋದು, ಒಂದು ಸಂಪುಟದಿಂದ ಕೈ ಬಿಡಬೇಕು, ಇಲ್ಲ ಬೇರೆ ಖಾತೆಯನ್ನು ಅವ್ರಿಗೆ ಕೊಡ್ಬೋದು. ಯಾರ ಖಾತೆ ಬದಲಾಗ್ಬೋದು? ಸದ್ಯಕ್ಕೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ನಿತಿನ್ ಗಡ್ಕರಿ. ಇನ್ನು ವಿತ್ತ ಸಚಿವರಾಗಿ ಕೆಲಸ ಮಾಡ್ತಾ ಇರುವಂಥ ನಿರ್ಮಲಾ ಸೀತಾರಾಮನ್ ಅವರು ಶಿಕ್ಷಣ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು. ಇನ್ನು ಸದ್ಯಕ್ಕೆ ವಾಣಿಜ್ಯ ಸಚಿವರಾಗಿ ಕೆಲಸ ಮಾಡ್ತಾ ಇರುವಂಥ ಪಿಯೂಷ್ ಗೋಯಲ್ ವಿತ್ತ ಸಚಿವರಾಗಿ ಕೆಲಸ ಮಾಡ್ಬೋದು. ಅಂದರೆ ನಿರ್ಮಲಾ ಸೀತಾರಾಮನ್ ಅವರ ಪೋರ್ಟ್ಫೋಲಿಯೋನ ಅವರು ನಿಭಾಯಿಸ್ಬೋದು. ಅಮಿತ್ ಶಾಗೆ ಪದೋನ್ನತಿ, ಉಪ ಪ್ರಧಾನಿ ಹುದ್ದೆಯನ್ನು ಕೊಡುವಂಥ ಸಾಧ್ಯತೆ ಅವರಿಗಿದೆ. ಈಗಾಗಲೇ ಈ ಸುದ್ದಿನ ಅಶ್ವವೇಗ ಕೂಡ ಬ್ರೇಕ್ ಮಾಡಿತ್ತು, ಅದನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಬೋದು. ಈ ಮೂಲಕ ಉತ್ತರಾಧಿಕಾರಿ ಬಗ್ಗೆ ಪರೋಕ್ಷ ಒಂದು ಸಂಕೇತವನ್ನು ಕೊಡ್ತಾ ಇದ್ದಾರೆ. ಆ ಮೂಲಕ ಒಂದು ಸಂದೇಶವನ್ನು ಕೂಡ ಇಲ್ಲಿ ರವಾನೆ ಮಾಡ್ತಾ ಇದ್ದಾರೆ ಮೋದಿ. ಪ್ರಧಾನಿ ಮೋದಿ ಈಗೇನಿದ್ದಾರೆ, ಅವರು CM ಆಗಿದ್ದಾಗಲೂ ಕೂಡ ಜೊತೆಯಲ್ಲಿದ್ದಂಥವ್ರು ಯಾರು? ದಿಸ್ ಇಸ್ ದ ಫೆಲೋ ಶಾ. ಮೋದಿ ಪ್ರಧಾನಿ ಆದಾಗಲೂ ಕೂಡ ಶಾ ಜೊತೆಯಲ್ಲೇ ಇದ್ದರು. ಅಮಿತ್ ಶಾ ದೊಡ್ಡ ಶಕ್ತಿಯಾಗಿ ಚಾಣಕ್ಯನಂತೆ ಕೆಲಸ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷವನ್ನು ವರ್ಧಿಸಲು. 3 ದಶಕಗಳಿಂದ ಮೋದಿಯ ನೆರಳಿನಂತೆ ಅಮಿತ್ ಶಾ ಅವ್ರ ಜೊತೆಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮೋದಿಯ ಕಷ್ಟದ ಸನ್ನಿವೇಶದಲ್ಲಿದ್ದದ್ದು, ಅವರ ಬೆನ್ನಿಗೆ ನಿಂತದ್ದು ಬೆಂಬಲವಾಗಿ ಅದು ಅಮಿತ್ ಶಾ. ಮೋದಿಯ ಸಾಧನೆಗಳ ಹಿಂದಿರುವ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಅದು ಅಮಿತ್ ಶಾ. ಹೀಗಾಗಿ ಅಮಿತ್ ಶಾಗೆ ಒಂದು ರೀತಿ ಬಂಪರ್ ಅಂತ ಹೇಳ್ತೀವಲ್ಲ ಆ ರೀತಿ. ಇನ್ನು ಹಾಲಿ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಬಹುದು ಅನ್ನುವ ಒಂದು ಲೆಕ್ಕಾಚಾರ ಇದೆ. ಮಾಜಿ CM ನಿತೀಶ್ ಕುಮಾರ್ ಅವರು ಕೂಡ ಸಂಪುಟ ಸೇರ್ಪಡೆ ಆಗಬಹುದು, ಕೇಂದ್ರದಲ್ಲಿ ಇವರಿಗೆಲ್ಲ ಅವಕಾಶ ಆಗಬಹುದು ಅನ್ನುವ ಒಂದು ಮಾಹಿತಿ ಇದೆ. ಇನ್ನು RBIನ ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಕೂಡ ಒಂದು ಪ್ರಮುಖ ಖಾತೆಯನ್ನು ಗಿಟ್ಟಿಸಿಕೊಳ್ಬಹುದು ಕೇಂದ್ರದಲ್ಲಿ. ಶ್ರೀಕಾಂತ್ ಶಿಂಧೆ ಶಿವಸೇನೆ
ಶಿಂಧೆಯ ಶಿವಸೇನೆಯಲ್ಲಿ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ ಶ್ರೀಕಾಂತ್ ಶಿಂಧೆ. ಇನ್ನು ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡದಾಗಿ ರಾಜೀನಾಮೆ ಕೊಟ್ಟು ದೊಡ್ಡ ಸುದ್ದಿಯಾದಂಥ ಸಂಸದ ರಾಘವ್ ಚಡ್ಡಾ. ಇನ್ನು ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಸಂಸದೆ ಬಾನ್ಸುರಿ ಸ್ವರಾಜ್ ಅವರು ಕೂಡ ಸಂಪುಟ ಸೇರ್ಪಡೆ ಆಗಬಹುದು ಅನ್ನುವ ಲೆಕ್ಕಾಚಾರ ಇದೆ. ಕೇಂದ್ರ ಸಚಿವ ಸ್ಥಾನದಿಂದ ಮುಕ್ತಿ ಏನಾದರೂ ಸಿಗುತ್ತಾ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ? ನೆಕ್ಸ್ಟ್ ವಾಟ್ ಅನ್ನುವ ಪ್ರಶ್ನೆ ಕೂಡ ಇರುತ್ತೆ. ಇದು ಮತ್ತೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಎಚ್ ಡಿ ಕುಮಾರಸ್ವಾಮಿಗೆ ಸಂಬಂಧಪಟ್ಟ ಹಾಗೆ. ಸೋಮಣ್ಣ ಅವರಿಗೆ ಕೇಂದ್ರ ಮಂತ್ರಿಗಿರಿಯಿಂದ ಮುಕ್ತಿ ಕೊಟ್ಟು ಪಕ್ಷ ಸಂಘಟನೆ ವಿಚಾರಕ್ಕೆ ಏನಾದರೂ ಅವರಿಗೆ ಜವಾಬ್ದಾರಿಯನ್ನು ಕೊಡ್ಬೋದಾ? ಕೇಂದ್ರ ಮಂತ್ರಿಗಿರಿಯಿಂದ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಮುಕ್ತಿ ಕರುಣಿಸಿ ಪಕ್ಷ ಸಂಘಟನೆಯತ್ತ ರಾಜ್ಯದಲ್ಲಿ ಗಮನ ಹಾಕ್ರಮ ಅಂತ ಹೇಳ್ಬೋದಾ? ಯುವ ಮತ್ತು ಉತ್ಸಾಹಿ ಕ್ರಿಯಾಶೀಲ ಸಂಸದರಿಗೆ ಖಂಡಿತವಾಗ್ಲೂ ಲಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕೆಲಸ ಮಾಡುವ ಜವಾಬ್ದಾರಿಯನ್ನು ಹೊರುವಂಥ ಒಂದು ಅವಕಾಶ ಅವರಿಗೆ ಸಿಗ್ಬೋದು. ಅಂದರೆ ಯಂಗ್ ಎನರ್ಜೆಟಿಕ್ ಬರೀ ವಯಸ್ಸಲ್ಲಿ ಮಾತ್ರ ಅಲ್ಲ, ಉತ್ಸಾಹ ಮತ್ತು ಚಲನಶೀಲರಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ನಮ್ಮ ಇಚ್ಛಾಶಕ್ತಿ ಚೆನ್ನಾಗಿರಬೇಕಾಗತ್ತೆ. ಅದಕ್ಕೆ ಪೂರಕವಾಗಿ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಆದರೆ ಇಚ್ಛಾಶಕ್ತಿನೇ ಇಲ್ಲದೆ ಹೋದರೆ ಅದು 30 ವರ್ಷ ಆದರೂ ಒಂದೇ, 80 ವರ್ಷ ಆದರೂ ಒಂದೇ. ಅದೇ ಇಚ್ಛಾಶಕ್ತಿ ಇದ್ದರೆ 90 ವರ್ಷದಲ್ಲೂ ಕೂಡ, ಇಳಿ ವಯಸ್ಸಿನಲ್ಲೂ ಕೂಡ 30 ವರ್ಷದ ಉತ್ಸಾಹಿ ಯುವಕನಂತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ತಾ